ತೀರ್ಪುಗಾರರಿಗೆ ಪ್ರೀತಿಯಿಂದ ನಮಸ್ಕರಿಸುತ್ತಾ ಇಂದಿನ ಕಥಾ ಸ್ಪರ್ಧೆಯಲ್ಲಿ ನಾನು ಭಕ್ತಿಗೆ ಹೆಸರಾದ ಭಕ್ತಿಯಿಂದ ಭಗವಂತನನ್ನೇ ಒಲಿಸಿಕೊಂಡ ಭಕ್ತ ಪ್ರಹ್ಲಾದನ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಹಿಂದೆ ಜಯಾವಿಜಯರೆಂಬ ಇಬ್ಬರು ಸಹೋದರರು ವೈಕುಂಠದಲ್ಲಿ ಶ್ರೀ ವಿಷ್ಣುವಿನ ದ್ವಾರಪಾಲಕರಾಗಿದ್ದರು. ಬ್ರಹ್ಮನ ಮಾನಸ ಪುತ್ರರು ಶ್ರೀ ವಿಷ್ಣುವಿನ ದರ್ಶನಕ್ಕೆಂದು ಬಂದಾಗ ಜಯಾವಿಜಯರು ಅವರನ್ನು ಒಳಗೆ ಬಿಡುವುದಿಲ್ಲ. ಇದರಿಂದ ಕೋಪಗೊಂಡ ಬ್ರಹ್ಮನ ಮಾನಸ ಪುತ್ರರು ಅವರಿಗೆ ಶಾಪವನ್ನು ಕೊಡುತ್ತಾರೆ. ಶಾಪ ವಿಮೋಚನೆಗಾಗಿ ವಿಷ್ಣುವಿನಲ್ಲಿ ಬೇಡಿಕೊಂಡಾಗ ನನ್ನ ಭಕ್ತರಾಗಿ 100 ಜನ್ಮವೆತ್ತುತ್ತೀರೋ ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮವೆತ್ತುತ್ತೀರೋ ಎಂದು ಕೇಳಿದಾಗ ನಿಮ್ಮ ಶತ್ರುಗಳಾದರೂ ಸರಿಯೇ 3 ಜನ್ಮವನ್ನು ಎತ್ತಿ ನಿಮ್ಮ ಸನ್ನಿಧಾನವನ್ನು ಸೇರುತ್ತೇವೆ ಎಂದು ಹೇಳುತ್ತಾರೆ. ಹೀಗಿರುವಾಗ ಭೂಲೋಕದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಂಬ ಘೋರ ರಾಕ್ಷಸರು ಜನ್ಮ ತಾಳುತ್ತಾರೆ. ಹಿರಣ್ಯಾಕ್ಷನು ಭೂದೇವಿಯನ್ನೇ ಎತ್ತಿ ಸಮುದ್ರದಲ್ಲಿ ಮುಳುಗಿಸಲು ಹೋದಾಗ ಭಗವಂತನಾದ ನಾರಾಯಣನು ಹಂದಿ ರೂಪವನ್ನು ತಾಳಿ ಅವನನ್ನು ಸಂಹಾರ ಮಾಡುತ್ತಾನೆ. ಇದನ್ನೆಲ್ಲ ಕೇಳಿದ ಹಿರಣ್ಯಕಶಿಪು ಘೋರ ತಪಸ್ಸನ್ನು ಮಾಡುತ್ತಾನೆ. ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷವಾಗಿ ನಿನಗೇನು ವರ ಬೇಕು ಎಂದು ಕೇಳಿದಾಗ ಹಿರಣ್ಯಕಶಿಪು ಮಾನವನಿಂದಾಗಲಿ ದಾನವನಿಂದಾಗಲಿ ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ ಪ್ರಾಣಿ ಪಕ್ಷಿಗಳಿಂದಾಗಲಿ ಯಾವುದೇ ಆಯುಧಗಳಿಂದಾಗಲಿ ನನಗೆ ಸಾವು ಬರದಂತೆ ವರವನ್ನು ಕೊಡು ಎಂದು ಕೇಳುತ್ತಾನೆ. ಆಗ ಬ್ರಹ್ಮನು ತಥಾಸ್ತು ಎಂದು ಹೇಳುತ್ತಾನೆ. ಈ ರೀತಿಯಲ್ಲಿರುವಾಗ ಹಿರಣ್ಯಕಶಿಪುವಿಗೆ ಒಬ್ಬ ಮಗ ಜನಿಸುತ್ತಾನೆ. ಅವನೇ ಭಕ್ತ ಪ್ರಹ್ಲಾದ. ತಂದೆ ಹರಿಯ ಶತ್ರುವಾದರೆ ಮಗ ಹರಿಯ ಪರಮ ಭಕ್ತ. ಹೀಗಿರುವಾಗ ಭಕ್ತ ಪ್ರಹ್ಲಾದನನ್ನು ವಿದ್ಯಾಭ್ಯಾಸಕ್ಕೆಂದು ಗುರುಗಳ ಹತ್ತಿರ ಬಿಟ್ಟಾಗ ಗುರುಗಳು ಓಂ ನಮೋ ಹಿರಣ್ಯಕಶಪಾಯ ನಮಃ ಎಂದು ಹೇಳಿಕೊಟ್ಟರೆ ಭಕ್ತ ಪ್ರಹ್ಲಾದನು ಓಂ ನಮೋ ನಾರಾಯಣಾಯ ನಮಃ ಎಂದು ಹೇಳುತ್ತಾನೆ. ಮತ್ತೆ ಗುರುಗಳು ಓಂ ನಮೋ ಹಿರಣ್ಯಕಶಪಾಯ ನಮಃ ಎಂದು ಹೇಳಿಕೊಟ್ಟರೆ ಭಕ್ತ ಪ್ರಹ್ಲಾದನು ಓಂ ನಮೋ ನಾರಾಯಣಾಯ ನಮಃ ಎಂದು ಹೇಳುತ್ತಾನೆ. ಆಗ ಗುರುಗಳು ನಮ್ಮಿಂದ ಇವನಿಗೆ ವಿದ್ಯೆ ಕಲಿಸಲು ಆಗುವುದಿಲ್ಲ ಎಂದು ಹೇಳಿ ಮತ್ತೆ ಅರಮನೆಗೆ ಬಿಟ್ಟು ಹೋಗುತ್ತಾರೆ. ಆಗ ಹಿರಣ್ಯಕಶಿಪು ಪ್ರೀತಿಯಿಂದ ತನ್ನ ಮಗನನ್ನು ಕರೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಕಂದ ನಾನು ಹೇಳಿದ ಹಾಗೆ ಹೇಳುವೆಯಾ ಎಂದು ಕೇಳಿದಾಗ ಹೇಳು ತಂದೆ, ನೀನು ಹೇಳಿದ ಹಾಗೆ ಹೇಳುವೆ ಎಂದು ಹೇಳುತ್ತಾನೆ. ಆಗ ಹಿರಣ್ಯಕಶಿಪು ಓಂ ನಮೋ ಹಿರಣ್ಯಕಶಪಾಯ ನಮಃ ಎಂದು ಹೇಳಿಕೊಟ್ಟರೆ ಭಕ್ತ ಪ್ರಹ್ಲಾದನು ಓಂ ನಮೋ ನಾರಾಯಣಾಯ ನಮಃ ಎಂದು ಹೇಳುತ್ತಾನೆ. ಮತ್ತೆ ಹಿರಣ್ಯಕಶಿಪು ಓಂ ನಮೋ ಹಿರಣ್ಯಕಶಪಾಯ ನಮಃ ಎಂದು ಹೇಳಿಕೊಟ್ಟರೆ ಭಕ್ತ ಪ್ರಹ್ಲಾದನು ಓಂ ನಮೋ ನಾರಾಯಣಾಯ ನಮಃ ಎಂದು ಹೇಳುತ್ತಾನೆ. ಇದರಿಂದ ಕೋಪಗೊಂಡ ಹಿರಣ್ಯಕಶಿಪು ಇವನನ್ನು ಬೆಟ್ಟದಿಂದ ನೂಕಿ ಎಂದು ಆಜ್ಞೆ ಮಾಡುತ್ತಾನೆ. ಆಗ ಭಕ್ತ ಪ್ರಹ್ಲಾದನು ನಾರಾಯಣ ಹರಿನಾರಾಯಣ ನಾರಾಯಣ ಹರಿನಾರಾಯಣ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತಾನೆ. ಆಗ ಭಗವಂತನಾದ ನಾರಾಯಣನು ಅವನನ್ನು ಕಾಪಾಡುತ್ತಾನೆ. ಇದರಿಂದ ಇನ್ನಷ್ಟು ಕೋಪಗೊಂಡ ಹಿರಣ್ಯಕಶಿಪು ಇವನನ್ನು ಆನೆ ಕಾಲುಗಳಿಂದ ತುಳಿಸಿ ಎಂದು ಆಜ್ಞೆ ಮಾಡುತ್ತಾನೆ. ಆಗ ಭಕ್ತ ಪ್ರಹ್ಲಾದನು ನಾರಾಯಣ ಹರಿನಾರಾಯಣ ನಾರಾಯಣ ಹರಿನಾರಾಯಣ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತಾನೆ. ಆಗ ಭಗವಂತನಾದ ನಾರಾಯಣನು ಅವನನ್ನು ಮತ್ತೆ ಕಾಪಾಡುತ್ತಾನೆ. ಮತ್ತೆ ಹಿರಣ್ಯಕಶಿಪು ಇವನನ್ನು ವಿಷ ಸರ್ಪಗಳಿಂದ ಕಚ್ಚಿಸಿ ಎಂದು ಆಜ್ಞೆ ಮಾಡುತ್ತಾನೆ. ಆಗ ಭಕ್ತ ಪ್ರಹ್ಲಾದನು ನಾರಾಯಣ ಹರಿನಾರಾಯಣ
ಬೇಡಿಕೊಳ್ಳುತ್ತಾನೆ. ಆಗ ಆ ವಿಷಸರ್ಪಗಳು ಅವನಿಗೆ ಹೂಮಾಲೆಯಾಗಿ ಬದಲಾಗಿ ಬಿಡುತ್ತದೆ. ಇದರಿಂದ ಇನ್ನಷ್ಟು ಕೋಪಗೊಂಡು ಹಿರಣ್ಯಕಶಿಪು ಇವನ ತಾಯಿಂದಲೇ ಇವನಿಗೆ ವಿಷವನ್ನು ಕುಡಿಸಿ ಎಂದು ಆಜ್ಞೆ ಮಾಡುತ್ತಾನೆ. ಆಗ ಭಕ್ತ ಪ್ರಹ್ಲಾದನು ಆ ವಿಷವನ್ನು ಕುಡಿಯುತ್ತಾನೆ. ಆ ವಿಷವು ಅವನಿಗೆ ಅಮೃತವಾಗಿ ಬಿಡುತ್ತದೆ. ಇದರಿಂದ ಕೋಪಗೊಂಡು ಹಿರಣ್ಯಕಶಿಪು ಹರಿ ಹರಿ ಎನ್ನುತ್ತೀಯಲ್ಲ, ಎಲ್ಲಿರುವ ಆ ನಿನ್ನ ಹರಿ ಎಂದು ಕೇಳಿದಾಗ ನನ್ನ ಹರಿಯು ಎಲ್ಲೆಲ್ಲಿಯೂ ಇರುವನು ಎಂದು ಹೇಳುತ್ತಾನೆ. ನನ್ನಲ್ಲಿರುವನೇ ಎಂದು ಕೇಳಿದಾಗ ನನ್ನಲ್ಲಿಯೂ ಇರುವನು ಎಂದು ಹೇಳುತ್ತಾನೆ. ನನ್ನಲ್ಲಿರುವನೇ ಎಂದು ಕೇಳಿದಾಗ ನಿಮ್ಮಲ್ಲಿಯೂ ಇರುವನು ಎಂದು ಹೇಳುತ್ತಾನೆ. ಹಾಗಾದರೆ ಈ ಅರಮನೆಯಲ್ಲಿರುವನೇ ಎಂದು ಕೇಳಿದಾಗ ಈ ಅರಮನೆಯಲ್ಲಿಯೂ ಇರುವನು ಎಂದು ಹೇಳುತ್ತಾನೆ. ಆ ಕಂಬದಲ್ಲಿರುವನೇ ಎಂದು ಕೇಳಿದಾಗ ಆ ಕಂಬದಲ್ಲಿಯೂ ಇರುವನು ಎಂದು ಹೇಳುತ್ತಾನೆ. ಈ ಕಂಬದಲ್ಲಿರುವನೇ ಎಂದು ಕೇಳಿದಾಗ ಈ ಕಂಬದಲ್ಲಿಯೂ ಇರುವನು ಎಂದು ಹೇಳುತ್ತಾನೆ. ಆಗ ಹಿರಣ್ಯಕಶಿಪು ತನ್ನ ಗದೆಯನ್ನೇ ತೆಗೆದುಕೊಂಡು ಜೋರಾಗಿ ಆ ಕಂಬವನ್ನು ಹೊಡೆಯುತ್ತಾನೆ. ಆಗ ಭಗವಂತನಾದ ನಾರಾಯಣನು ಉಗ್ರ ನರಸಿಂಹನ ರೂಪವನ್ನು ತಾಳಿ ಹಿರಣ್ಯಕಶಿಪುನನ್ನು ಎತ್ತಿಕೊಂಡು ಹೋಗಿ ಅರಮನೆಯ ಹೊಸಲಿನ ಮೇಲೆ ಮಲಗಿಸಿಕೊಂಡು ತನ್ನ ಚೂಪಾದ ಉಗುರುಗಳಿಂದ ಹೊಟ್ಟೆಯನ್ನು ಬಗೆದು ಅವನ ಕರಳುಗಳನ್ನು ಹೂಮಾಲೆಯನ್ನಾಗಿ ಧರಿಸುತ್ತಾನೆ. ಈ ಕಥೆಯ ನೀತಿ ಏನೆಂದರೆ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳಬಹುದು. ಧನ್ಯವಾದ.